ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗೆ ಕೊಟ್ಟಿರುವ ಉದ್ದ ಮತ್ತು ಅಗಲಗಳ ಆಯತದ ವಿಸ್ತೀರ್ಣದ ಕೋಷ್ಟಕವನ್ನ ಪೂರ್ಣಗೊಳಿಸಿ. ಸೊ ಇಲ್ಲಿ ಒಂದು ಕೋಷ್ಟಕದಲ್ಲಿ ಉದ್ದ ಮತ್ತು ಅಗಲವನ್ನ ಕೊಟ್ಟಿದ್ದಾರೆ. ಸೊ ಇದರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಆಯತದ ವಿಸ್ತೀರ್ಣದ ಸೂತ್ರವನ್ನ ಉಪಯೋಗಿಸ್ಕೊಂಡು ಇದರ ಪ್ರಾಡಕ್ಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಆಯತದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಎಲ್ ಇಂಟು ಬಿ. ಓಕೆ, ಉದ್ದ ಗುಣಿಸು ಅಗಲ. ಸೊ ಇಲ್ಲಿ ಉದ್ದ ಎಷ್ಟಿದೆ ಮೊದಲನೆಯ ನಂಬರ್ ನಲ್ಲಿ? ಸೊ ಇಲ್ಲಿ 2a ಗುಣಿಸು 3b. ಸೊ ಇಲ್ಲಿ 3 2 6. ಸೊ a ಗುಣಿಸು b, ab. ಸೊ ಹಾಗಾದ್ರೆ ಮೊದಲನೇ ಕಾಲಮ್ ನಲ್ಲಿ ಅಗಲ ಮತ್ತು ಉದ್ದಗಳ ಗುಣಲಬ್ಧ ಏನಾಗತ್ತೆ? 6 ಇಂಟು a ಇಂಟು b. ಸೊ ಇಲ್ಲಿ ಎರಡನೇ ಒಂದು ಕಾಲಮ್ ನಲ್ಲಿ 4y 7y ಸ್ಕ್ವೇರ್. ಸೊ ಉದ್ದ ಎಷ್ಟಿದೆ? 4y ಗುಣಿಸು ಅಗಲ 7y ಸ್ಕ್ವೇರ್. ಸೊ ಇಲ್ಲಿ 4 7 28. ಸೊ y ಗುಣಿಸು y ಸ್ಕ್ವೇರ್ y ಕ್ಯೂಬ್. ಸೊ ಹಾಗಾದ್ರೆ 4y ಗುಣಿಸು 7y ಸ್ಕ್ವೇರ್ ನ ವಿಸ್ತೀರ್ಣ ಏನಾಗತ್ತೆ ಹೇಳಿ? 28y ಕ್ಯೂಬ್. ಸೊ ಮೂರನೆಯ ಪ್ರಶ್ನೆಯಲ್ಲಿ 3ab ಗುಣಿಸು 5bc. 3ab ಗುಣಿಸು 5bc. 5 3 15. a ಇಂಟು b ಇಂಟು b ಇಂಟು c. ಸೊ a ಇಂಟು b ಇಂಟು b ಸ್ಕ್ವೇರ್ ಇಂಟು c. ಸೊ ಹಾಗಾದ್ರೆ ಇವುಗಳ ಗುಣಲಬ್ಧ ಏನಾಗತ್ತೆ ಹೇಳಿ? 15 a b ಸ್ಕ್ವೇರ್ c ಆಗಿದೆ. ಥ್ಯಾಂಕ್ ಯು.